ನಮಸ್ಕಾರ ರೀ. ಕ್ವಶನ್ಗೆ ಆನ್ಸರ್ ಕ್ವಶನ್ ಹೇಳ್ತೀನಿ, ಗಮನವಿಟ್ಟು ಕೇಳ್ರಿ. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಯಾವಾಗ ಗೆದ್ದುಕೊಂಡನು? ಗೋವಾವನ್ನು 1510ರಲ್ಲಿ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೆದ್ದುಕೊಂಡನು. ಪೋರ್ಚುಗೀಸ್ ಆಡಳಿತದ ಕೇಂದ್ರ ಯಾವುದು? ಪೋರ್ಚುಗೀಸರ ಆಡಳಿತ ಕೇಂದ್ರ ಗೋವಾ. ಡಚ್ಚರು ಯಾವ ಎರಡು ದೇಶದವರು? ಡಚ್ಚರು ಯಾವ ಎರಡು ದೇಶದವರು? ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ 1602ರಲ್ಲಿ ಸ್ಥಾಪಿಸಲಾಯಿತು. ಮಾರ್ತಾಂಡವರ್ಮನ ಆಳ್ವಿಕೆ ಮತ್ತು ರಾಜಧಾನಿ ಯಾವುದು? ಮಾರ್ತಾಂಡವರ್ಮನ ಆಳ್ವಿಕೆ 1729. ಅವನ ರಾಜಧಾನಿ ತಿರುವನಂತಪುರ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ 1741. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರ ಯಾವುದು? ಕೊಚ್ಚಿ. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರ ಯಾವುದು? ಕೊಚ್ಚಿ. ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಯಾವಾಗ ಒಪ್ಪಿಸಿದರು? 1753ರಲ್ಲಿ ಆಗಸ್ಟ್ 15ರಂದು ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು. 1753 ಆಗಸ್ಟ್ 15. ಇಂಗ್ಲೆಂಡಿನ ರಾಣಿ ಯಾರು? ಇಂಗ್ಲೆಂಡಿನ ರಾಣಿ ಎಲಿಜಬೆತ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ. ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆ ಎಲ್ಲಿದೆ? ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆ ಮದ್ರಾಸ್ನಲ್ಲಿದೆ. ಇದನ್ನ ಯಾವಾಗ ಕಟ್ಟಿಸಿರಂದ್ರೆ 1639ರಲ್ಲಿ ಕಟ್ಟಿಸಿದರು. ಫೋರ್ಟ್ ವಿಲಿಯಂ ಕೋಟೆ ಕಟ್ಟಿಸಿದವರು ಯಾರು? ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸಿದವರು ಬ್ರಿಟಿಷರು 1690ರ ದಶಕದಲ್ಲಿ ಕಟ್ಟಿಸಿದರು. ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸಿದವರು ಬ್ರಿಟಿಷರು 1690ರ ದಶಕದಲ್ಲಿ ಕಟ್ಟಿಸಿದರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664. ಪ್ರಥಮ ವ್ಯಾಪಾರಿ ಕೋಟೆಯನ್ನು ಎಲ್ಲಿಗೆ ಮತ್ತು ಯಾವಾಗ ಸ್ಥಾಪಿಸಲಾಯಿತು? ಪ್ರಥಮ ವ್ಯಾಪಾರಿ ಕೋಟೆಯನ್ನು ಸೂರತ್ನಲ್ಲಿ 1668ರಲ್ಲಿ ಸ್ಥಾಪಿಸಲಾಯಿತು. ಹಿಂಗೆ ಕ್ವಶನ್ ಮೂಲಕ ಆನ್ಸರ್ ಮೂಲಕ ಕ್ವಶನ್ಸ್ ಬರ್ತಿರ್ತಾವೆ. ಅವನ್ನ ನಾವು ಕ್ವಶನು ಮಾಡ್ಬೋದು, ಆನ್ಸರು ಮಾಡ್ಬೋದು. ಕ್ವಶನ್ ತೆಗಿಬೇಕು, ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ಆನ್ಸರ್ನ ಹೊಳ್ಳಿ ಮತ್ತು ಕ್ವಶನ್ ಮಾಡ್ಕೋಬೇಕು, ಡಿಸ್ಕಸ್ ಮಾಡಬೇಕು. ಕ್ವಶನ್ನು ಕೇಳಬೇಕು, ಆನ್ಸರ್ನು ಹೇಳಬೇಕು, ಹೊಳ್ಳಿ ಆನ್ಸರ್ ಹೇಳಿ ಕ್ವಶನ್ ಕೇಳಬೇಕು. ಈ ಥರ ಹೇಳೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಹೊಳ್ಳಿ ಓದಿದ್ದು ತಲೆಯಾಗ ಉಳಿತೈತಿ. ನಾ ಪದೇ ಇದನ್ನು ಯಾಕೆ ಹೇಳ್ತೇನೆ ಅಂತಂದ್ರೆ ಇದರಿಂದ ನಿಮ್ಗೆ ಉಪಯೋಗ ಐತಿ ಅನ್ನೋ ಉದ್ದೇಶಕ್ಕೆ ನಾ ಹೇಳಾಕತ್ತೀನಿ. ಮರಿಲಾರ್ದ ಇದನ್ನು ನೀವು ಯೂಸ್ ಮಾಡ್ಕೊರಿ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡ್ಕೊರಿ. ಯಾಕೆ ಅಂತಂದ್ರೆ ನಾನು ನ್ಯೂ ಟೈಪ್ ಮಾತ್ರ ನಾ ಈಗ ಹೇಳತ್ತೀನಿ. ನಾ 2 ಮಾರ್ಕ್ಸಿಂದು ಇನ್ನೂ ಹೆಚ್ಚಿನ ಮಾರ್ಕಸಿನ ನಿಮ್ಗೆ ಶಾರ್ಟ್, ಅತಿ ಲಾಂಗ್ ಅಲ್ಲ, ಶಾರ್ಟ್ನಾಗ ಕ್ವಶನ್ಸು ಮತ್ತು ಆನ್ಸರು ತೆಗ್ದೀನಿ. ಅದು ನಿಮ್ಮ ವಿಡಿಯೋಕ್ಕೆ ನಾವು ಬಿಡ್ತೀವಿ. ಪ್ಲೀಸ್ ಶೇರ್ ಮಾಡಿ.